ಇವತ್ತಿನ ದಿವಸ ಏನ್ ಹೇಳ್ತಾರ ಮಾಸ್ತರ? ಏನ್ ಹೇಳ್ತಾರ ತಮ್ಮ? ಯಾಕಂದ್ರೆ ಇವತ್ತಿನ ದಿವಸ ನಮ್ಮನೆ ಎಲ್ಲಿಂದ ಕರೆಸ್ಯಾರಂದ್ರೆ ಯಾವ ನಮ್ಮ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಹಾ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಿಂದ ನಮ್ಮನಾದ್ರು ಕರೆಸ್ಯಾರು. ಹೌದು, ಮುತ್ಯಾನ ಮಗಳು ಕೊಡಿದ ಕಣದಾಳ. ಯಾಕಂದ್ರೆ ನಮ್ಮನ ಕರೆಸಬೇಕಾದ್ರೆ ಎದರ ಸಂಬಂಧ ಕರೆಸ್ಯಾರು? ಯಾಕ ಸಂಬಂಧ? ಅಪ್ಪನ ಹೆಚ್ಚು ಮಾಡಾಕ ನಮ್ಮನ ಕರೆಸ್ಯಾರ ಮಾಸ್ತರ. ಹೌದು, ಇವತ್ತಿನ ದಿವಸ ಅವ್ವನಿಂದ ಈ ಜಗತ್ತು ನಿರ್ಮಾಣ ಆಗೈತಿ, ಹಾ ಅವ್ವನದಿಂದ ಇದಾಗೈತಿ ಅನ್ನುವಂಥದ್ದು ಹೇಳಾಕ ಯಾರನ್ನ ಕರೆಸ್ಯಾರು? ಯಾರನ್ನಪ್ಪ? ಯಾಕಂದ್ರ ನಾಗೇಶ್ ಮೇಳದವ್ರು ಯಾರು ಬಂದಾರಂದ್ರೆ ಯಾವ ನಮ್ಮ ಬಸವನ ಬಾಗೇವಾಡಿ ತಾಲೂಕ ಹಾ ಬಿಜಾಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ನಶೀಬನಾಳ ಗ್ರಾಮದಿಂದ ಇವತ್ತು ವಿದ್ಯಾಶ್ರೀ ಮೇಡಮ್ ಅವರು ಬಂದಾರು. ಹೌದು, ಯಾಕೆ ಬಂದಾರ ಮಾಸ್ತರ? ಯಾತಕ ಬಂದಾರ? ಯಾಕೆ ಬಂದಾರಂದ್ರ ಇಲ್ಲೇನ ನಮ್ಮ ಅಪ್ಪನ ಜಾತ್ರೆಯಾಗ ಮಮ್ಮ ಹೊಡೆದು ಹೋಗಾಕ ಬಂದಿಲ್ಲ, ಅವ್ವನ ಬೆಳಸಾಕ ಬಂದಾಳ ಮಾಸ್ತರ. ಹೌದು, ಅವ್ವನ ಬೆಳೆಸಿದ್ರೆ ಹೆಂಗ ಆಗ್ಬೇಕು? ಹಾ ಜಗತ್ತದಾಗ ಅವು ಇದ್ದದ ಕರೆ ಅಂತಂದ್ರ ಆಕಿಗೆ ತಾಯಾರ ತಂದ್ಯಾರ ಬಂದ್ಯಾರ ಬಳಗ್ಯಾರ ಗಾಂಡ್ಯಾರ ಮಕ್ಕಳು ಯಾರದಾರ ಅಂತ ಹೇಳ್ಬೇಕಾಗಿತ್ತು ವಿದ್ಯಾಶ್ರೀ ಅವರು. ಹೌದು, ಅದಕ್ಕೆ ನೋಡೋಣ ಏನಂತ ಹೇಳ್ತಾರ. ವಿದ್ಯಾಶ್ರೀ ಮೇಡಮ್ ಬಂದಾಳು, ಹಾ ಅದಕ್ಕೆ ಇವತ್ತಿನ ದಿವಸ ಎರಡು ಮಕ್ಕಳು ನಿಮ್ಮ ಅಂತ ತಿಳ್ಕೊಂಡು, ಹೌದು, ಯಾಕಂದ್ರೆ ಒಂದು ಹಾಡೋಲಿ ಆಗ್ಲಿ, ಬಾರಿಸೋಲಿ ಆಗ್ಲಿ, ವಾದದಲ್ಲಿ ಆಗ್ಲಿ, ತಾಳಿನಲ್ಲಿ ಆಗ್ಲಿ, ಲಯದಲ್ಲಿ ಆಗ್ಲಿ, ಸೂರ್ಯನಲ್ಲಿ ಆಗ್ಲಿ, ಹೌದು, ಯಾವ್ದೋ ಒಂದು ತಪ್ಪು ತಡೆ ಆದ್ರೆ ಸಹಿತ ನಿಮ್ಮ ಮನಿ ಒಳಗ ಮಕ್ಕಳು ತಪ್ಪು ಮಾಡ್ರಿ ಯಾವ ರೀತಿ ಕ್ಷಮಾ ಮಾಡ್ತೀರಿ, ಅದೇ ಪ್ರಕಾರವಾಗಿ ಅದೇ ಪ್ರಕಾರವಾಗಿ ಎರಡು ಮೇಲಿನಲ್ಲಿ ಏನೋ ಒಂದು ತಪ್ಪು ತಡೆ ಆದ್ರೂ ಸಹಿತ ಕ್ಷಮಾ ಮಾಡ್ಬೇಕಾಗಿ ಕುತ್ತಂತ ದೈವದಲ್ಲಿ ಎಲ್ಲಾರಲ್ಲಿ ಬೇಡ್ಕೊಂಡು, ಹೌದು, ಯಾಕಂದ್ರೆ ಎಲ್ಲರಿಗೂ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನಾಗೈತಿ ಮಾಸ್ತರ? ಟೈಮ್ ಆಕತಿ. ಯಾಕಂದ್ರೆ ಟೈಮ್ ಹೊತ್ತು ಬಾಳ ಗಳಿತೈತಿ. ಅದಕ್ಕೆ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕು? ಇವ ಮೈಕನ್ನ ನಿಮ್ಮ ಕುತ್ತಂತ ಅವ್ರ ಪಾದ ತಿಳ್ಕೊಂಡು ಇಲ್ಲೇ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತೀವ್ರಿ. ಹೌದು, ಎಲ್ಲಾರು ಚಪ್ಪಾಳೆ ಹೊಡೆದ್ರ ಮೂಲಕವಾಗಿ ಹಾಡೇರಿಸಬೇಕಾಗಿ ವಿನಂತಿ. ಅದಕ್ಕೆ ನಡಿಲಿ ಮಾಸ್ತರ. ಯಾಕಂದ್ರೆ ಈಗ ಶುರುವಾತಿಗೆ ಚಾಲು ಆಗೈತಿ. ಯಾಕಂದ್ರ ಏನಾಗೈತಿ? ಏನಾಗಿತ್ತಮ್ಮ? ಯಾಕಂದ್ರೆ ಈಗ ಏನಾಗೈತಿ ಅಂದ್ರ ತಮ್ಮ ಮಾಸ್ತರ, ಹಾ ಯಾಕಂದ್ರೆ ಈಗ ಶುರುವಾತಿಗೆ ಚಾಲು ಆಗೈತಿ. ಹೌದು, ವಿದ್ಯಾಶ್ರೀ ಮೇಡಮ್ ನೋಡುನು. ಯಾಕಂದ್ರೆ ನೋಡಿ ಇವತ್ತಿನ ದಿವಸ ಜ್ಞಾನಿಗಳ ಒಂದು ಮಾತು ಹೇಳ್ತಾರು. ಏನ್ ಹೇಳ್ತಾರ? ಏನಂತ ಹೇಳ್ತಾರಂದ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಹಾ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರು. ಹೌದು, ಯಾಕಂದ್ರೆ ಜಗತ್ತ ನಡಿಬೇಕಾದ್ರೆ ಒಬ್ಬ ಗುರು ಬೇಕು. ಹಾ ಹಂಗ ಗಂಡಿಗೆ ಯಾರು ಬೇಕು ಮಾಸ್ತರ? ಗಂಡಿಗೆ ಯಾರು ಬೇಕ? ಗಂಡಿಗೆ ಏನತ್ಲೆ ಒಬ್ಬ ಗುರು ಅನ್ನುವಂತ ಗಂಡ ಬೇಕಂತ ಹೇಳ್ತಾರು. ಹೌದು, ಯಾಕಂದ್ರ ಗಂಡಿಗೆ ಏನತ್ಲೆ ಒಬ್ಬ ಗುರು ಬೇಕಂತ ಹೇಳ್ತಾರು. ಹೌದು, ಆದ್ರೆ ಹೆಣ್ಣಿಗೆ ಯಾರು ಬೇಕತ್ತ? ಹೆಣ್ಣಿಗೆ ಯಾರು ಬೇಕಂದ್ರ ಇವತ್ತಿನ ದಿವಸ ಹಾ ಗಂಡ ಅನ್ನುವಂತ ಗುರು ಬೇಕು ಅಂತ ಜ್ಞಾನಿ ಆದ್ರು ಹೇಳಾಕೈತಿ ಅವನು. ಹೌದು, ಗಂಡನೇ ಗುರುವ ಗಂಡನೇ ದೇವರ. ಹೌದೌದು, ಗಂಡನಿಂದ ಸತಗೈತಿ ಅಂತ ಜಾತ್ರೆದಾಗ ಎಲ್ಲಾರು ಬರದಿಟ್ಟಾರ ಮಾಸ್ತರ. ಹೌದು, ಅದಕ್ಕೊಂದು ಕ್ಯಾಲಿ ಹಾಡಿ ಕೊಡುನು. ಹಾ ಎಳ ಮೇಲೆ ಊರ ಜಾಹೀರ ಗಲಿಬ ಸಾಯಿಬ ಪೀರ ಆತನೇ ಆಸರ ವೇದ ಬುದ್ಧಿಗೆ ಬುದ್ಧಿಗೆ ವಿದ್ಯಾ ಬುದ್ಧಿ ತಿಳಿಸಿ ಹೇಳಿದ ಈ ಸಿದ್ಧಿಗೆ ಗಿರಿಮಲ ಕವಿಗಾರ ಜೋಡಿಲ ಹಾಡವರ ಜೋಡಿಲ ಹಾಡವರ ಜೋಡಿಲೆ ಹಾಡವರ. ಗಿರಿಮಲ ಕವಿಗಾರ ಜೋಡಿಲ ಹಾಡವರ ಏ ಅಣ್ಣರಾಯ ವೇದವದು ಕುಂದಗಾದೆಗೆ ಸೇರಿ ಮೂರು ಅಕ್ಷರ ಕವಿದೆ. ಏ ಸಂಗ್ರಾಮ ಸಿಂಗ ಕವಿ ವಂದನ ಮಾಡಿ ಏ ಸಂಧಿ ಸಂಧಿಗೆಲ್ಲ ದೇವರು ತುಂಬಿಕೊಂಡಾರ. ದೇವರಿದ್ದು ಇಲ್ಲಗಾಗಿ ಅವ ಸುಮ್ಮ ಕುಂತಾನ. ದೇವರು ಸಿಗಲಿ ಸಿಕ್ಕರ ಸಿಕ್ಕರ ನಿರಲಿಯ ಹೊರ ದೇವರ ಮ್ಯಾಲ ಮಂತಿ ನಮ್ದು ಜಪ ಇರ್ತಾನ. ಜಿಯ ಜಿಯ ಹಿಯ ಹಿಯ ಯಾಕಂದ್ರ ಇವತ್ತಿನ ದಿವಸ ಯಾಕಂದ್ರ ನಮಗೂ ಒಂದಿಟ ಎಡಚ ನಡ್ದೈತಿ. ಹಂಗತಮ್ಮ. ಯಾಕೆ ನಡ್ದೈತಿ? ಯಾಕಂದ್ರೆ ನಮ್ಮ ತಾಯಿನ ವಾದಕ್ಕ ಒಬ್ಬ ಇವತ್ತಿನ ದಿವಸ ಹಾ ಯಾಕಂದ್ರೆ ಪೇಪರ್ ಐತತೆ ಬೇರೆ ಕಡೆ ಹೋಗ್ಯಾನು. ಅದಕ್ಕೆ ತಾಯಿನ ವಾದಕ್ಕ ಇವತ್ತ ಬೇರೆ ಹೊಸವಾಗಿ ಕರ್ಕೊಂಡ್ ಬಂದಿದ್ವು. ಹೌದು,
ಅದಕ್ಕೊಂದಿಟ್ಟ ಎಡಚ್ ಹಿಡ್ದೈತಿ ನಮ್ಮದು. ಆಗ್ಲಿ ಅದಕ್ಕೆ ನಡಿಲಿ ಮಾಸ್ತರ್ ಇವತ್ತು ಬಂದೆ ನಮಾಜ್ ಹೆಂಗ ನಡೆಸ್ತಾರ ನೋಡು. ಇನ್ನ ನಾಳೆ ಒಂದು ದಿನ ಐತಿ. ಹೌದು ಅದಕ್ಕೊಂದು ಕ್ಯಾಲಿ ಹಾಡಿ ಹುಡುಗಿ ಚಾನ್ಸ್ ಕೊಡುನು, ಹೌದು ಮಾತು ನೋಡುನು.